ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 20ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, 19ನೇ ಕಂತಿನ ಜೊತೆಗೆ 20ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಈಗಾಗಲೇ 19ನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದ್ದೀರಿ. ಯಾರಿಗೆ ಹಣ ಜಮಾ ಆಗಿಲ್ಲ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಣ ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಏನಿಲ್ಲ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಹಳ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗಾಗಲೇ ನಿಮಗೆ ಈ 19ನೇ ಕಂತಿನ ಹಣ ಬಂದಿದ್ದೆ, ಆದರೆ 20 ಮತ್ತು 21ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಟೋಟಲಿ ನಿಮಗೆ 6,000 ಹಣ ಜಮಾ ಆದಂಗೆ ಆಗುತ್ತೆ. ಒಟ್ಟಾರೆಯಾಗಿ ನಿಮಗೆ 22ನೇ ಕಂತಿನ ಹಣದವರೆಗೂ ಕೂಡ ಬರಬೇಕಾಗಿದೆ. ಯಾಕಂದರೆ ಇದೇ ಮೇ ಎಂಡ್ ಕೂಡ ಆಗಿದೆ, ಇನ್ನೇನು ಜೂನ್ ಕೂಡ ಪ್ರಾರಂಭ ಕೂಡ ಆಗುತ್ತೆ. ಯಾಕಂದರೆ ನೋಡಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳ ಹಣ ಬರಬೇಕಾಗಿತ್ತು ನಿಮಗೆ. 19, 20, 21, 22ನೇ ಕಂತಿನ ಹಣ ಕೂಡ ಈಗ ಮೇದು ಕೂಡ ನಿಮಗೆ ಬರಬೇಕಾಗಿದೆ. ಹಾಗಾದರೆ ಸದ್ಯಕ್ಕೆ ನಿಮಗೆ 20ನೇ ಕಂತಿನ ಹಣ ಸಿಗ್ತಾ ಇದೆ. ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಈ ಎಲ್ಲ ವಿಷಯವು ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋದಾದರೆ, ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 19ನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿತ್ತು. ಈ ಒಂದು ಮೇ ತಿಂಗಳಲ್ಲಿ ನಾವು ಏನು ಅನ್ಕೊಂಡಿದ್ವಿ ಅಂದರೆ 3 ತಿಂಗಳ ಹಣ ಬರುತ್ತೆ. ಇನ್ನೇನು ನಮ್ಗೆ 6,000 ಹಣ ಬಂದರೆ ನಮ್ಮ ಮಕ್ಕಳ ಶಾಲಾ ಫೀಸ್ಗಳನ್ನು ಕಟ್ಟಲಿಕ್ಕೆ ನಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇನ್ನೇನು ಜೂನ್ ಪ್ರಾರಂಭವಾಗ್ತಾ ಇದೆ, ಎಲ್ಲ ವಿದ್ಯಾರ್ಥಿಗಳ ಹೊಸ ಅಡ್ಮಿಷನ್ಗಳಾಗ್ತಾ ಇರ್ತದೆ. ಅಲ್ಲೆಲ್ಲರಿಗೂ ಕೂಡ ಈಗ ಶಾಲಾ ಫೀಸ್ಗಳನ್ನು ಕಟ್ಟಲಿಕ್ಕೆ ನಮಗೆ ಮತ್ತಷ್ಟು ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಬರೀ 2,000 ಮಾತ್ರ 19ನೇ ಕಂತಿನ ಹಣ ಈ ಒಂದು ಮೇ ತಿಂಗಳಲ್ಲಿ ರಿಲೀಸ್ ಆಗಿತ್ತು. ಓಕೆನಾ, ಇನ್ನು ಫೆಬ್ರವರಿ ತಿಂಗಳದ್ದು ಮಾತ್ರ ರಿಲೀಸ್ ಆಗಿತ್ತು. ಇನ್ನು ಮಾರ್ಚು, ಏಪ್ರಿಲು, ಮೇ ತಿಂಗಳದು ಟೋಟಲ್ 3 ತಿಂಗಳ ಹಣ ಬರಬೇಕಾಗಿದೆ. ಮತ್ತು ಈಗ 6,000 ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಈಗ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ. ಇದೇ ಜೂನ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ, ಅಂದರೆ ಈಗಾಗಲೇ ಪ್ರಾರಂಭ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ. ಅಂದರೆ ಸ್ಪೀಡಾಗಿ ಈಗ ಸ್ಟಾರ್ಟ್ ಆಗ್ತದೆ ಅಂತ ಅನ್ಕೊಳ್ಬೋದು. ನೋಡಿ, ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗಂತೂ ಜಮಾ ಆಗ್ತಾ ಇದೆ. ಇನ್ನು 19ನೇ ಕಂತಿನಲ್ಲಿ ಉಳಿದಂತಹ ಫಲಾನುಭವಿಗಳಿಗೆ 13 ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಉಳಿದಿದ್ದಾರಂತೆ. ಆ ಒಂದು ಜಿಲ್ಲೆಗಳು ಯಾವುವು, ಆ ಜಿಲ್ಲೆಗಳಲ್ಲಿ ಯಾವ ಫಲಾನುಭವಿಗಳಿಗೆ ಹಣ ಜಮಾ ಆಗೋದಿದೆ ನೋಡಿ, ಅವರೆಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತ ನೋಡೋಣ. ಒಂದು ವೇಳೆ ನಿಮಗೆ ಜಮಾ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ತೇನೆ. ಇಲ್ಲಿ ನೋಡಿ, ಕಲಬುರಗಿ ಆಗಿರಲಿ, ಅದೇ ರೀತಿಯಾಗಿ ಬಳ್ಳಾರಿ, ಅದೇ ರೀತಿಯಾಗಿ ಹಾಸನ, ಗದಗ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಈ ಒಂದು ಜಿಲ್ಲೆಗಳಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅವರಿಗೆ 19ನೇ ಕಂತಿನ ಉಳಿದ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಾ ಇದೆ. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ, ಅಲ್ಲಿ ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಸರ್ಕಾರದಿಂದ ಈ ಒಂದು 19ನೇ ಕಂತಿನ ಇನ್ನೇನು 2-3 ದಿನಗಳಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಇನ್ನು 20ನೇ ಕಂತಿನ ಕೂಡ ಪ್ರಾರಂಭವಾಗಲಿದೆ. ಈ ಒಂದು 20ನೇ ಕಂತಿನ ಈಗ ಟೋಟಲಿ 20, 22, 21, 22 ಟೋಟಲಿ 3 ಕಂತುಗಳು ನಮಗೆ ಜೂನಲ್ಲಿ ಸಿಗುವಂತಹ ಸಾಧ್ಯತೆ ಇದೆ. ಅಂದರೆ ಈಗ 20ನೇ ಕಂತಿನ ಹಣ ಪ್ರಾರಂಭವಾದರೆ ಮೊದಲನೇ ವಾರದಲ್ಲಿ ಕ್ಲಿಯರ್ ಆಗುವಂಥದ್ದು. ನೆಕ್ಸ್ಟು ಒಂದು 10 ದಿನ ಬಿಟ್ಟು ಮತ್ತು 21ನೇ ಕಂತಿನ ಹಣ ಅಲ್ಲೊಂದು ನಡುವೆ ಮಧ್ಯದಲ್ಲಿ 10 ದಿನ 21ನೇ ಕಂತಿನ ಹಣ ತೆಗೆದುಕೊಂಡ್ರೆ ನೆಕ್ಸ್ಟ್ ಕೊನೆಯ 10 ದಿನದಲ್ಲಿ 22ನೇ ಕಂತಿನ ಹಣ ಜಮಾ ಮಾಡ್ಬೋದು ಸರ್ಕಾರ. ಆದರೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಜಮಾ ಮಾಡುತ್ತೆ ಮತ್ತು ಎಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸುತ್ತೆ ಮುಂದಿನ ತಿಂಗಳಲ್ಲಿ ಕೂಡ ಕಾಯ್ದು ನೋಡಬೇಕಾಗಿದೆ. ಆದಷ್ಟು 2 ತಿಂಗಳ ಹಣ ಆದರೂ ಹಾಕಬೇಕಾಗಿದೆ ಸರ್ಕಾರ. 3 ತಿಂಗಳದೇನೋ ಬರಬೇಕಾಗಿದೆ, ಅದರ ಪೈಕಿ 2 ತಿಂಗಳದಾದರೂ ಹಾಕಬೇಕು ಅನ್ನುವಂತಹ ರಿಕ್ವೆಸ್ಟು ನಮ್ಮದು ಸರ್ಕಾರಕ್ಕೆ ಇರುತ್ತೆ. ಆದರೆ ವೀಕ್ಷಕರೇ, ಇಲ್ಲಿ 19ನೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂದ್ರೆ ನಿಮಗೆ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ. ಹಾಗಾಗಿ ನಿಮಗೆ ಎಲ್ಲ ಕಂತುಗಳು ಸಿಗಬೇಕಂದ್ರೆ ಮುಖ್ಯವಾಗಿ 19ನೇ ಕಂತಿನ ಹಣ ಬರಬೇಕು. ಯಾಕಂದ್ರೆ 19ನೇ ಕಂತಿನಕ್ಕಿಂತ ಮುಂಚೆ ಸಾಕಷ್ಟು ಸುಮಾರು 1 ತಿಂಗಳಿಗಿಂತ ಹೆಚ್ಚಿನ ದಿನಗಳ ಕಾಲ ಪೆಂಡಿಂಗ್ ಉಳಿಸಿದ್ರು. ಹಾಗಾಗಿ ಅಲ್ಲಿರ್ತಕ್ಕಂತಹ ಸಾಕಷ್ಟು ಫಲಾನುಭವಿಗಳನ್ನು ರದ್ದು ಮಾಡಲಾಗಿರುತ್ತೆ, ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿರುತ್ತೆ, ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನಿಮಗೆ 19ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇದೇ ಕಾರಣ ಕೂಡ ಆಗಿರ್ಬೋದು. ಅಥವಾ ಮುಖ್ಯವಾಗಿ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿ ಮಾಡಿಸ್ಕೊಳ್ಳಿ. ಅದರ ಬಗ್ಗೆ ನಾನು ಈಗಾಗಲೇ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿರೋದಿಲ್ಲ, ಹಾಗಾಗಿ ಆ ಒಂದು ಅಕೌಂಟ್ಗಳಲ್ಲಿ ಅಮೌಂಟ್ ಹಾಕೋದು
ತೆಗೆದು ಮಾಡಿದ್ರೆ ಮತ್ತೆ ಟ್ರಾನ್ಸಾಕ್ಷನ್ ಆಗುತ್ತೆ, ಮತ್ತೆ ಓಪನ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಅದನ್ನು ಮುಖ್ಯವಾಗಿ ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದರೆ ಅಂಥವರಿಗೆ ಇದೇ ಮುಖ್ಯವಾದ ಕಾರಣ ಆಗಿರುತ್ತೆ. ಅದಕ್ಕೆ ಅದನ್ನು ಚಾಲ್ತಿ ಮಾಡ್ಕೊಳ್ಳಿ. ಇನ್ನು 4 ವೀಲರ್ ವಾಹನ ಸಾಕಷ್ಟು ಜನರು ತೆಗೆದುಕೊಂಡಿರ್ತೀರಿ. ನಿಮ್ಗೆ ಏನಾಗುತ್ತೆ ಅಂದರೆ BPL ದಿಂದ APL ಗೆ ಕನ್ವರ್ಟ್ ಮಾಡ್ತಾ ಇರ್ತಾರೆ. BPL ರೇಷನ್ ಕಾರ್ಡ್ ತೆಗೆದಾಕಿ APL ಗೆ ನಿಮ್ಮನ್ನು ಕನ್ವರ್ಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅಲ್ಲಿ ನಿಮಗೆ ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಗಮನಕ್ಕೆ ಬರೋದಿಲ್ಲ. ಅದು ನಿಮ್ಮ ಕೈಯಲ್ಲಿ ಸಿಗುವವರೆಗೂ ಕೂಡ. ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳ್ತದೆ. ಅಂತಹ ಸಂದರ್ಭದಲ್ಲಿ ಹಣ ರಿಲೀಸ್ ಆಗಿದ್ದೆ ಆದರೆ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ, ಅಲ್ಲಿ ಒಂದು ಸ್ವಲ್ಪ ಡಿಲೇ ಆಗಿರುತ್ತೆ. ಇಂತಹ ಎಲ್ಲ ಒಂದು ಸಿಚುವೇಶನ್ಗಳಿರ್ತವೆ, ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಏನೇ ಇದ್ರೆ ಹೊರತುಪಡಿಸಾಗಿ ಏನೇ ಕ್ವಶನ್ಸ್ ಇದ್ರೂ ಸಹಿತ ನನಗೆ ಕೇಳ್ಬೋದು, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಕಂಪ್ಲೀಟಾಗಿ ನಿಮಗೆ ರಿಪ್ಲೈ ಕೊಡ್ತೀನಿ. ಏನು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಸೊ ನೋಡಿ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತೂ ತಿಳಿಸಿದ್ದೀನಿ. ಇಷ್ಟು ನಿಮಗೆ ಅಪ್ಡೇಟ್ ತಿಳಿದಿದೆ. ಆದರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.